ನಮಸ್ಕಾರ. ಆರ್ಸಿಬಿ ಸೋತ ಬಳಿಕ ಐಪಿಎಲ್ ಅಂಕಪಟ್ಟಿಯಲ್ಲಿ ದೊಡ್ಡ ಕೋಲಾಹಲ. ಟೂರ್ನಿಂದ ಹೊರಬಿದ್ದವು ಈ ಎರಡು ತಂಡಗಳು. ಹೀಗಿದೆ ನೋಡಿ ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಜಿಟಿ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಬಿಡುಗಡೆ ಆಗಿರುವ ಐಪಿಎಲ್ ನ ಹೊಸ ಅಂಕಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಅಹಮದಾಬಾದ್ ನಲ್ಲಿ ನಡೆದ ಐಪಿಎಲ್ 2026ರ 42ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ವಿರುದ್ಧ ಹೀನಾಯ ಪ್ರದರ್ಶನ ನೀಡುವ ಮೂಲಕ ಸೋಲನ್ನು ಅನುಭವಿಸಿದೆ. ಇದರೊಂದಿಗೆ ಈ ಟೂರ್ನಿಯಲ್ಲಿ 3ನೇ ಸೋಲಿನ ಮುಖಭಂಗವನ್ನ ಆರ್ಸಿಬಿ ಎದುರಿಸಿದೆ ಸ್ನೇಹಿತರೆ. ಅತ್ತ ಈ ಪಂದ್ಯ ಗೆಲ್ಲುವುದರೊಂದಿಗೆ ಗುಜರಾತ್ ಟೈಟನ್ಸ್ ತಂಡ ಟೂರ್ನಿಯಲ್ಲಿ 5ನೇ ವಿಕ್ಟರಿ ಬಾರಿಸಿದೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 155 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಪಡ್ಡಿಕಲ್ 40 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಅತ್ತ ಅರ್ಷದ್ ಖಾನ್ 3 ವಿಕೆಟ್ ಪಡೆದರು. ಈ ಗುರಿಯನ್ನ ಬೆನ್ನಟ್ಟಿದಂತಹ ಟೈಟನ್ಸ್ ಈ ಟಾರ್ಗೆಟ್ ಅನ್ನ ಕೇವಲ 16 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು. ಇತ್ತ ಭುವನೇಶ್ವರ್ ಕುಮಾರ್ 3 ವಿಕೆಟ್ ಪಡೆದರಾದರೂ ಅದು ವಿನ್ನಿಂಗ್ ಕಾಸ್ ನಲ್ಲಿ ಬಂದಿಲ್ಲ. ಇದರೊಂದಿಗೆ ಈ ಪಂದ್ಯದಲ್ಲಿ ಟೈಟನ್ಸ್ 4 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಇನ್ನೀಗ ಪಂದ್ಯದ ಬಳಿಕ ಬಿಡುಗಡೆಯಾಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ, ಮೊದಲ ಸ್ಥಾನದಲ್ಲಿ ಎಂದಿನಂತೆ ಪಂಜಾಬ್ ತಂಡ ಕಂಟಿನ್ಯೂ ಆಗ್ತಾ ಇದ್ದು PVKS ಆಡಿದ 8 ಮ್ಯಾಚ್ಗಳಿಂದ 6 ಗೆಲುವು 1 ಸೋಲು 1 ಡ್ರಾ ಕಂಡು 13 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಇನ್ನು 2ನೇ, 3ನೇ ಹಾಗೂ 4ನೇ ಸ್ಥಾನದಲ್ಲಿ ಕ್ರಮವಾಗಿ ಆರ್ಸಿಬಿ, ಹೈದರಾಬಾದ್ ಹಾಗೂ ರಾಜಸ್ಥಾನ್ ತಂಡಗಳಿದ್ದು ಈ 3 ತಂಡಗಳು ಆಡಿದ 9 ಪಂದ್ಯಗಳಿಂದ 6 ಗೆಲುವು 3 ಸೋಲು ಕಂಡು ನೆಟ್ ಆಧಾರದ ಮೇಲೆ ಆರ್ಸಿಬಿ ಸೆಕೆಂಡ್, ಹೈದರಾಬಾದ್ ಥರ್ಡ್ ಹಾಗೂ ರಾಜಸ್ಥಾನ್ 4ನೇ ಪ್ಲೇಸ್ ನಲ್ಲಿದೆ. ಇನ್ನು 5ನೇ ಸ್ಥಾನದಲ್ಲಿ ಗುಜರಾತ್ ತಂಡವಿದ್ದು ಜಿಟಿ ಆಡಿದ 9 ಪಂದ್ಯಗಳಿಂದ 5 ಗೆಲುವು 4 ಸೋಲು ಕಂಡು 10 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಇನ್ನು 6ನೇ ಹಾಗೂ 7ನೇ ಸ್ಥಾನದಲ್ಲಿ ಕ್ರಮವಾಗಿ ಚೆನ್ನೈ ಹಾಗೂ ಡೆಲ್ಲಿ ತಂಡಗಳಿದ್ದು ಈ 2 ತಂಡಗಳು ಆಡಿದ 8 ಮ್ಯಾಚ್ಗಳಿಂದ 3 ಗೆಲುವು 5 ಸೋಲು ಕಂಡು 6 ಅಂಕಗಳೊಂದಿಗೆ ಚೆನ್ನೈ 6ನೇ ಹಾಗೂ 6 ಅಂಕಗಳೊಂದಿಗೆ ಡೆಲ್ಲಿ 7ನೇ ಸ್ಥಾನದಲ್ಲಿದೆ. ಇನ್ನು 8ನೇ ಸ್ಥಾನದಲ್ಲಿ ಕಲ್ಕತ್ತಾ ತಂಡವಿದ್ದು KKR ಆಡಿದ 8 ಮ್ಯಾಚ್ಗಳಿಂದ 2 ಗೆಲುವು 1 ಡ್ರಾನೊಂದಿಗೆ 5 ಪಾಯಿಂಟ್ಸ್ ಪಡೆದುಕೊಂಡು 8ನೇ ಪ್ಲೇಸ್ ನಲ್ಲಿದೆ. 9ನೇ ಹಾಗೂ 10ನೇ ಸ್ಥಾನದಲ್ಲಿ ಕ್ರಮವಾಗಿ ಮುಂಬೈ ಹಾಗೂ ಲಕ್ನೋ ತಂಡಗಳಿದ್ದು ಈ 2 ತಂಡಗಳು ಆಡಿದ 8 ಮ್ಯಾಚ್ಗಳಿಂದ 4 ಪಾಯಿಂಟ್ಸ್ ಗಳನ್ನು ಪಡೆದುಕೊಂಡು 9ನೇ ಸ್ಥಾನದಲ್ಲಿ ಮುಂಬೈ ಹಾಗೂ 10ನೇ ಸ್ಥಾನದಲ್ಲಿ ಲಕ್ನೋ ತಂಡಗಳಿವೆ. ಈ ಹಂತದಲ್ಲಿ ಟಾಪ್ 4 ಟೀಮ್ಗಳಾಗಿ ಪಂಜಾಬ್, ಆರ್ಸಿಬಿ, ಹೈದರಾಬಾದ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಕಾಣಿಸಿಕೊಳ್ತಾ ಇವೆ. ಟೂರ್ನಿಂದ ಬಹುತೇಕವಾಗಿ ಮುಂಬೈ ಹಾಗೂ ಲಕ್ನೋ ತಂಡಗಳು ಹೊರಬಿದ್ದಿವೆ ಅಂತಾನೆ ಹೇಳಬಹುದು. ಇನ್ನು ಪರ್ಪಲ್ ಕ್ಯಾಪ್ ಸದ್ಯ ನಮ್ಮ ಭುವನೇಶ್ವರ್ ಕುಮಾರ್ ರವರ ಬಳಿ ಇದೆ ಸ್ನೇಹಿತರೆ. ನೋಡಿದ್ರಲ್ಲ, ಆರ್ಸಿಬಿ ಸೋತ ಬಳಿಕ ಬಿಡುಗಡೆ ಆಗಿರುವ ಐಪಿಎಲ್ ನ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.